ಇನ್ನು ಬೆಳ್ಳಂಬೆಳಗ್ಗೆಯೇ ಎಸಿಬಿ ಅಧಿಕಾರಿಗಳು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆಯ ದೂರಿನ ಹಿನ್ನೆಲೆಯಲ್ಲಿ ಚೆಸ್ಕಾಂ ಸೂಪರ್ವೈಸರ್ ಸಿದ್ದಲಿಂಗಸ್ವಾಮಿ ಅವರ ಮೈಸೂರು, ಮಂಡ್ಯ, ಚಾಮರಾಜನಗರ ನಿವಾಸಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಸಿಬಿ ಎಸ್ಪಿ ಕವಿತಾ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ. ದೇಶದೆಲ್ಲೆಡೆ ಕೂಡ ಇವತ್ತು ರೇಡ್ ಆಗಿದೆ. ಜೊತೆಗೆ ಸೂಪರ್ವೈಸರ್ ಅಂದ್ರೆ ಚೆಸ್ಕಾಂನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಸಿದ್ದಲಿಂಗಸ್ವಾಮಿ ಅವರ ಮನೆಗಳ ಮೇಲೆ, ಅವರಿಗೆ ಸೇರಿದಂತ ಮನೆಗಳ ಮೇಲೂ ಕೂಡ ರೇಡ್ ಆಗಿದೆ. ಅಕ್ರಮ ಆಸ್ತಿ ಸಂಪಾದನೆಯನ್ನು ಹೊಂದಿದ್ದಾರೆ ಅನ್ನುವಂತ ಆರೋಪದ ಮೇರೆಗೆ ಮಾಹಿತಿಯನ್ನು ಪಡೆದಂತಹ ಎಸಿಬಿ ಅಧಿಕಾರಿಗಳು ಇವತ್ತು ರೇಡ್ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಮೈಸೂರಿನ ರಿಪೋರ್ಟರ್ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇವತ್ತು ಚೆಸ್ಕಾಂ ಸೂಪರ್ವೈಸರ್ ಆದಂತ ಸಿದ್ದಲಿಂಗಸ್ವಾಮಿ ಅವರಿಗೆ ಸಂಬಂಧಪಟ್ಟಂತ ಮನೆಗಳ ಮೇಲೆ ಎಲ್ಲ ರೇಡ್ ಮಾಡಿದರೆ ಏನಾದ್ರು ಮಹತ್ವದ ದಾಖಲೆಗಳು ಸಿಕ್ಕಿದ್ಯಾ? ಹೆಂಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಚೆಸ್ಕಾಂ ಸೂಪರ್ವೈಸರ್ ಆದಂತ ಸಿದ್ದಲಿಂಗಸ್ವಾಮಿ ಅವರಿಗೆ ಸೇರಿದಂತ ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿರ್ತಕ್ಕಂಥ ನಿವಾಸಗಳ ಮೇಲೆ ರೇಡ್ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಸ್ಪಿ ಆಗಿರ್ತಕ್ಕಂಥ ಕವಿತಾ ಅವರ ನೇತೃತ್ವದಲ್ಲಿ ಒಂದು ದಾಳಿಯನ್ನ ನಡೆಸಿ ಏನ್ ಸಿಗ್ಬಹುದು ಅಥವಾ ಏನ್ ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಏನಾದ್ರೂ ಸಿಗ್ಬಹುದು ಅನ್ನೋಂಥ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ರವಿ, ಎಸಿಬಿ ರೇಡ್ ನಡೆದೇ ಏನಾದ್ರು ಮಹತ್ವದ ದಾಖಲೆಗಳು ಸಿಕ್ಕಿದೆ ಹೆಂಗೆ? ಖಂಡಿತವಾಗ್ಲೂ ಇವತ್ತು ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಚೆಸ್ಕಾಂನ ಸೂಪರ್ವೈಸರ್ ಆದಂತಹ ಸಿದ್ದಲಿಂಗಸ್ವಾಮಿ ಅವರ ಮನೆ ಮೇಲೆ ದಾಳಿ ನಡೆಸಿದ್ದು. ಮೈಸೂರಿನ ನರಸೀಪುರ ರಸ್ತೆಯಲ್ಲಿರುವಂತಹ ಮನೆ ಮೇಲೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಆಸ್ತಿಯನ್ನ ಅವರು ಈಗ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಳಗಿನಿಂದಲೂ ಕೂಡ ಡಿವೈಎಸ್ಪಿ ಶೈಲೇಂದ್ರ ಅವರ ನೇತೃತ್ವದಲ್ಲಿ ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಈ ಒಂದು ಸಿದ್ದಲಿಂಗಸ್ವಾಮಿ ಅವರು ಚಾಮರಾಜನಗರ, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದ್ದು. ಈಗಾಗಲೇ ಮಹತ್ವದ ದಾಖಲೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ರೇಡ್ ಮಾಡಿದ್ದಾರೆ ಅಂದ್ರೆ ಅವ್ರದೇ ಮನೆಗಳ ಅಥವಾ ರಿಲೇಟಿವ್ಸ್ ಮನೆ ಈ ತರ ಎಲ್ಲ ರೇಡ್ ಮಾಡ್ತಾ ಇದಾರೆ ಹೆಂಗೆ ರವಿ? ಪ್ರಮುಖವಾಗಿ ಸಿದ್ದಲಿಂಗಸ್ವಾಮಿ ಅವರಿಗೆ ಸೇರಿದಂತಹ ಮನೆಗಳಿವೆಲ್ಲವೂ ಕೂಡ ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹಲವು ಅಂದ್ರೆ ನಗರ ಪ್ರದೇಶದಲ್ಲಿ ಹೊಂದಿಕೊಂಡಂತಹ ಗ್ರಾಮಗಳಲ್ಲಿ ಹಲವು ಮನೆಗಳನ್ನ ಈತ ಕಟ್ಟಿಸಿದ್ದಾನೆ. ಕಟ್ಟಿಸಿದಂತಹ ಮನೆಗಳಲ್ಲಿ ಆತ ಬಾಡಿಗೆಗೆ ಎಲ್ಲವನ್ನು ಕೂಡ ಬಿಟ್ಟಿದ್ದಾನೆ. ಹಾಗಾಗಿ ಅಂತಹ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಆತ ವಾಸ ಇರುವಂತಹ ಮೈಸೂರಿನ ನರಸೀಪುರ ರಸ್ತೆಯಲ್ಲಿರುವಂತಹ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಯನ್ನ ಕೂಡ ಕಲೆ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು ರವಿ ತಮ್ಮ ಡೀಟೇಲ್ಸ್ಗಾಗಿ. ಇದ್ರ ಬಗ್ಗೆನೇ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಚಾಮರಾಜನಗರ ರಿಪೋರ್ಟರ್ ಆದಂತ ಸುಂದರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಂದರ್, ಚೆಸ್ಕಾಂ ಸೂಪರ್ವೈಸರ್ ಅಂತ ಸಿದ್ದಲಿಂಗಸ್ವಾಮಿ ಅವರಿಗೆ ಸೇರಿದಂತ ನಿವಾಸಗಳು ಎಲ್ಲೆಲ್ಲಿದೆ ಎಲ್ಲಾ ಕಡೆ ಕೂಡ ರೇಡ್ ಮಾಡಲಾಗ್ತದೆ. ಚಾಮರಾಜನಗರದ ನಿವಾಸದಲ್ಲಿ ಏನೆಲ್ಲ ಸಿಕ್ಕಿದೆ, ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಈಗ ಚಾಮರಾಜನಗರದ ಸೂಪರ್ವೈಸರ್ ಸಿದ್ದಲಿಂಗಸ್ವಾಮಿ ಅವರ ಮನೆಯಲ್ಲಿ ಬೆಳಗ್ಗೆ ತೀನರಸೀಪುರದಲ್ಲಿ ಎಸಿಬಿ ಅವರು ದಾಳಿ ನಡೆಸಿದ್ರು. ಅಲ್ಲಿ ಮಹತ್ವದ ದಾಖಲೆಗಳನ್ನ ವಶಪಡಿಸ್ಕೊಂಡ್ರು. ಹಾಗೆ ಅದೇ ರೀತಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಂತ ಚಾಮರಾಜನಗರ ಚೆಸ್ಕಾಂ ವಿಭಾಗಕ್ಕೂ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿದ್ದಂತ ಅವರು ಕಾರ್ಯನಿರ್ವಹಿಸ್ತಾ ಇದ್ದಂತ ಪರಿಶೀಲಿಸಿದ್ರು. ಅಲ್ಲದೆ ಅಲ್ಲಿದ್ದಂತ ಗಣಕಯಂತ್ರದಲ್ಲಿ ಮಾಹಿತಿ ಕೂಡ ಕಲೆ ಹಾಕಿದ್ರು. ಶ್ರೀಕಾಂತ್ ಅವರು ಸಮ್ಮುಖದಲ್ಲಿ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರದೀಪ್ ತಮ್ಮ ಡೀಟೇಲ್ಸ್ಗಾಗಿ.